ಭಾಳ ಶ್ರೇಷ್ಠವಾದ ಈ ವೇದಿಕೆಯಲ್ಲಿ ತಂದೆ ತಾಯಿ ಎಂಬತಕ್ಕಂಥ ಅದ್ಭುತ ಶಕ್ತಿಗಳ ಬಗ್ಗೆ ಮಾತಾಡೋದಕ್ಕೆ ಎಲ್ಲ ಮಹನೀಯರು ಮಾತಾಡಿದ್ರು. ತಂದೆ ಅನ್ನೋನ ಬಗ್ಗೆ ನಾನು ಮಾತಾಡಬೇಕು. ಅವನ ಎಂಥ ಅಮಾಯಕಾರಿ ಅವನು. ಅವನ ಜೀವನದಲ್ಲಿ ಅವನಿಗೆ ಬೇರೆ ಯಾವುದೂ ಆಲೋಚನೆ ಇಲ್ಲ. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಅಕ್ಕ ತಂಗಿ, ನನ್ನವರು, ಬರೀ ಎತ್ತು ದುಡ್ದಂಗೆ ದುಡಿತಾನೆ. ಹೆಣ ಬೀಳೋವರೆಗೂ ದುಡಿತಾನೆ. ವಾಪಸ್ ಅವನೊಂದು ಕೇಳ್ತಾನೆ. ವಾಪಸ್ ಏನಂತ ಇಲ್ಲಿ ಇವ್ರು ಆಡ್ಬಾರ್ದವ್ರೆ, ಅಪ್ಪ ಐ ಲವ್ ಯು ಪಾ, ಅದು ಒಂದೇ ವರ್ಡ್ ಕೇಳೋದ್ರಿ. ಅವನು ಬೇರೆ ಏನು ಕೇಳಲ್ಲ. ಹೋಗಿ ತಬ್ರಿ ಸುಮ್ಮನೆ ಥ್ಯಾಂಕ್ ಯು ಅಪ್ಪ ಅಂದ್ರಿ. ಎಲ್ಲ ವಿಚಾರಕ್ಕೂ ನಾನು ಥ್ಯಾಂಕ್ ಯು, ಐ ಲವ್ ಯು ಅಪ್ಪ ಅಂದ್ರಿ. ಸತ್ತಾಗ ಆಸ್ತಿಗಳನ್ನು ಹೆಂಗೆ ವಿಂಗಡಣೆ ಮಾಡಬೇಕು ಅಂತ ಹೊಡೆದಾಡಬಾರ್ದು ಈ ಪ್ರಪಂಚ. ನನ್ನ 2 ಕಣ್ಣಲ್ಲಿ ನೋಡಿದ್ದೀನಿ ಆ ದರಿದ್ರ ಅವಸ್ಥೆಗಳನ್ನ. ನನ್ನ ಕಣ್ಣಲ್ಲಿ ನೋಡಿಬಿಟ್ಟಿದ್ದೀನಿ. ನಮ್ಮ ಬಂಧುಗಳು, ಮಿತ್ರರು, ತಂದೆ ಹೆಣವೂ ಎತ್ತಿರಲ್ಲ, ಆವಾಗಲೇ ಕಿತ್ತಾಡ್ತಾ ಇರ್ತಾರೆ ಅಲ್ಲಿ ಸೈಡಲ್ಲಿ. ನಿನಗೆ ಇದು ಅವ್ರ ತಾಯಿ ಎಳ್ಕೊಂಡು ತನ್ನ ಗಂಡನ ಕಳಿಸ್ಕೊಳೋ ಒಂದು ನೋವಾ, ಅಥವಾ ಈ ಕಡೆ ತಿರುಗಿಬಿಟ್ಟು ಮಕ್ಕಳದ್ದು ನೋಡ್ಬೇಕಾ? ಅಂದರೆ ನಾವು ಯಾವ ಕಾಲಘಟ್ಟದಲ್ಲಿದ್ದೀವಿ ನೋಡಿ, ಯಾವುದೋ ಬಯಸ್ತಾ ಇದ್ದೀವಿ. ಅವರೆಲ್ಲರಿಗೂ ಸೇರಿಸಿ ಒಂದೇ ಹೇಳ್ತೀವಿ, ನೀವು ಈ ವಿಶ್ವದಲ್ಲಿ ಏನಾದರೂ ಸಂಪಾದನೆ ಮಾಡಿ, ಅದನ್ನು ನೆನಪಿಡಿ, ಭಗವಂತ ಎಂಬತಕ್ಕವನು ಒಂದೇ ಒಂದು ಚಿಟಕಿ ಹಿಂಗೆ ಹೊಡೆದಾಗ ಎಲ್ಲವನ್ನು ಎಲ್ಲಿರುತ್ತೆ ಅಲ್ಲೇ ಬಿಟ್ಟು ಹೋಗ್ತಾ ಇರ್ಬೇಕು ನಾವು. ಯಾವುದು ನಮ್ಮದು, ಯಾವ ಹೆಸರು ನಮ್ಮದು? ನನಗೆ ಯಾವಾಗ ಕೂತ್ಕೊಂಡ್ರು ನನ್ನ ಭಾಗಕ್ಕೆ ಪುನೀತ ದೊಡ್ಡ ಸಂತನ ಕಾಣಿಸ್ಬಿಟ್ಟ ನನಗೆ. ಯಾಕೆ? ಅವನು ನನ್ನ ಎಷ್ಟು ಪ್ರೀತಿಸುವಂಥ ಜೀವ ಅದು. ನನಗೊಂದಿನ ಬಂದು ಹೇಳ್ತಾನೆ, ಅಣ್ಣ ನಿಮಗೊಂದು ನಾನು ವಿಷಯ ಹಂಚ್ಕೋಬೇಕಣ್ಣ ಅಣ್ಣ. ಏನು ಹೇಳಪ್ಪ ಅಣ್ಣ, ನಾನು ಒಂದು 60 crores ಅಷ್ಟು ನಾನು ವ್ಯವಹಾರಗಳನ್ನ ಒಪ್ಕೊಂಡಿದ್ದೀನಿ ಅಂತ ಹೇಳಿದೆ. ನಂಗೆ ಭಾಳ ಖುಷಿ ಆಯಿತು. ಏನು ಸಂತೋಷ ಪಡ್ತಾನೋ ನಿಮ್ಮಪ್ಪ ಇದು ಕೇಳಿದ್ರೆ. ಅಲ್ಲ, ಇರಬೇಕಾಯ್ತು ನಿಮ್ಮಪ್ಪ, ಎಂಥ ಅದ್ಭುತ ಪಾಪ. ನಿಮ್ಮಪ್ಪ 1000 ಗಟ್ಟಲೆ ತಗೊಂಡು ವರ್ಷಾನ್ಗಟ್ಟಲೆ ಕೆಲಸ ಮಾಡಿ ಯಾವಾಗೋ ಒಂದಿನ ಯಾರೋ 1 ಲಕ್ಷ ಕೊಟ್ಟಿದ್ದಕ್ಕೆ ಹಿಗ್ಗಿ ಹೀರೆಕಾಯಿ ಆಗ್ಬಿಟ್ಟಿದ್ದ. ಅವರ ಮಗ ನೀನು ಏನಪ್ಪ ಇಷ್ಟು ಚೆನ್ನಾಗಿ ನೀನು ಸಂಪಾದನೆ ಮಾಡಿ, ಐ ಆಮ್ ವೆರಿ ಹ್ಯಾಪಿ. ಕಡೆಗೆ ಒಂದಿನ ಫೋನ್ ಮಾಡ್ತಾನೆ, ಅದಾಗಿದ್ದು ಒಂದು 20 ದಿನಕ್ಕೆ, ಅಣ್ಣ ನಾನು ಮಲ್ಲೇಶ್ವರಕ್ಕೆ ಬಂದಿದ್ದೀನಿ, ನಂಗೆ ಗೊತ್ತು ಅವನು ಎಲ್ಲಿ ಬರ್ತಾನೆ, ಅಲ್ಲೊಬ್ಬರು ನಾನು ಟ್ರೀಟ್ಮೆಂಟ್ ತೊಗೊಂಡೆ, ಅಲ್ಲೇ ಬಂದಿದ್ದ. ಏನಾಯ್ತಪ್ಪ ಅಂದೆ. ಇಲ್ಲ ಹೋಮಕ್ಕೆ ಕೂತಿದೆ, ಯಾಕೋ ತುಂಬ ಪೇನ್ ಆಗೋಗ್ಬಿಟ್ಟಿದೆ, ಟ್ರೀಟ್ಮೆಂಟ್ ತೊಗೊಂಡು ನಾನು ಆಚೆ ಹೋಗಿ ಬಂದೆ. ಏನಕ್ಕಪ್ಪ ಆಚೆ ಹೋಗ್ತೆ ಅಂದ. ಇಲ್ಲಪ್ಪ ನೀನೇನೋ ಟ್ರೀಟ್ಮೆಂಟ್ ಹಣ ಬಾಣ ನಿಮ್ಗೆ ಇರೋದೆ ನಮಗೂ ಇರೋದು, ಬನ್ನೇಣ ಕೂತ್ಕೊಳ್ಳಿ ಅಂದ. ಸರಿ ಆಯ್ತಪ್ಪ, ಚೇರ ಹಾಕ್ಕೊಂಡು ನನಗೆ ಕತ್ತು ಅವನಿಗೆ ಟ್ರೀಟ್ಮೆಂಟು. ಬೆಳಗ್ಗೆ ಅವನಿಲ್ಲ. ಅವನು ಹೇಳಿದ ಕತೆಗಳು ನೆನಪಾಯಿತು. ಅಣ್ಣ ನಾನು 60 ಕೋಟಿಯಷ್ಟು ನಾನು ಇದನ್ನು ಒಪ್ಪಿದ್ದೀನಿ, ಕೆಲಸ ಮಾಡ್ತೀನಿ ಅಂತ. ನೋಡಿ, ಒಂದು ಚುಟಿಗೆ ಭಗವಂತ ಕೊಟ್ಟದ್ದು ಅಲ್ಲೇ ಬಿಟ್ಟು ಹೊಟ್ಟೋದ. ಅವನ ಪಾಡ್ಗೆ ಅವನು ಹೊಟ್ಟೋದ. ಅವನು ಇರಲ್ಲ. ಇದೇ ಸ್ಥಿತಿ ಎಲ್ಲರಿಗೂ, ಇದೇ ಗತಿ ಎಲ್ಲರಿಗೂ. ನಮ್ಮದು ಯಾವುದೂ ಅಲ್ಲ, ನಮ್ಮ ಹತ್ರ ಏನೂ ಇಲ್ಲ. ಸುಮ್ಮನೆ ಒಂದು ಆಸೆ ನಮಗೆ, ಇದು ನಂದು, ಇದು ನಂದು. ಆ ಥರ ನಾವೆಲ್ಲವನ್ನು ತ್ಯಜಿಸಿದಾಗ ಮಾತ್ರ ನಿಜವಾದ ಅಪ್ಪ ಆಗೋಕ್ಕೆ ಸಾಧ್ಯ. ಅಪ್ಪ ಅದೇ ಥರ ಒಬ್ಬ ತ್ಯಾಗಿ. ಅವನು ಎಲ್ಲ ಮಾಡ್ತಾನೆ, ಆದರೆ ನಂದಲ್ಲ. ಅವನೆಲ್ಲ ಮಾಡ್ತಾನೆ, ಯಾರಿಗೂ ಮಾಡ್ತಾನೆ. ಅವನು ಹಗಲು ರಾತ್ರಿ ದುಡಿತಾನೆ, ಮಕ್ಕಳಿಗೋಸ್ಕರ ದುಡಿತಾನೆ, ಯೋಚನೆ ಮಾಡ್ತಾನೆ ಇರ್ತಾನೆ. ನೋಡಿ, ಈ ಮಗನಿಗೆ ಅದು ಮಾಡಿದೆ, ಆ ಮಗನಿಗೆ ಇದು ಮಾಡಬೇಕಾಯ್ತು. ಇನ್ನೊಂದು ಅದ್ಭುತ ಏನು ಅಂದರೆ, ಅವನು ಕೆಲವು ಮಕ್ಕಳಿಗೆ ಕೊಡೋಕ್ಕಾಗದೇ ಇರೋ ಸ್ಟೇಜ್ ಬಂದಾಗ ಅವನು ನನ್ನ ತಬ್ಬಿ ಹತ್ತಿರೋದನ್ನು ನಾನು ನೋಡಿದ್ದೀನಿ. ಏನೂ ಮಾಡೋಕ್ಕಾಗಿಲ್ಲ ಕಣೋ ಈಸಣ್ಣ, ನಾನು ನನ್ನ ಮಕ್ಕಳಿಗೆ ಏನೂ ಮಾಡೋಕ್ಕಾಗಿಲ್ಲ. ಬಿಡಯ್ಯ, ಜೀವ ಕೊಟ್ಟಿದೆಯಲ್ಲ ಬಿಡು. ತಂದೆ ಎಂಬ ತಕ್ಕವನು ಮಕ್ಕಳಿಗೆ ಕೊಡಬೇಕಾದ್ದು ವಿದ್ಯೆ ಕೊಡಬೇಕು, ಅಥವಾ ಎಷ್ಟಾಗುತ್ತೋ ಅದಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದರಿದ್ರ ದೇಹವನ್ನು ಕೊಟ್ಟಿದ್ದಾನೆ, ಈ ಉಸಿರನ್ನು ಕೊಟ್ಟಿದ್ದಾನೆ, ವಿಶ್ವವನ್ನು ನೋಡೋ ಕಣ್ಣನ್ನು ಕೊಟ್ಟಿದ್ದಾನೆ, ಪಂಚೇಂದ್ರಿಯಗಳನ್ನ ಕೊಟ್ಟಿದ್ದಾನೆ. ಅದಕ್ಕಿಂತ ಶ್ರೀಮಂತಿಗೆ ಅಪ್ಪ ಇನ್ನೇನ್ರಿ ಕೊಡಬೇಕಾಗ್ತದೆ ಈ ಪ್ರಪಂಚದಲ್ಲಿ? ಇಷ್ಟು ಕೊಟ್ಟರೆ ಸಾಕು. ಈ ತಾಯಿ ಎಂಬ ತಕ್ಕೊಳ್ಳೋಗಳಿದ್ದಾಳೆ. ಇಲ್ಲಿ ಯಾರಾದ್ರು ತಾಯಿಯಂದಿರಿದ್ರೆ ಕಿವಿ ಮಾತು, ಪಟಾಪಟ ಅಪ್ಪ ದುಡ್ಕೊಂಡು ತಗೊಂಬಂದು ಎಲ್ಲ ಸುರಿತಾನೆ. ತಾಯಿ ಅದನ್ನು ಹಂಚ್ತಾಳೆ. ಆದರೆ ಅವಳ ಬಿಲ್ಡಪ್ ಹೆಂಗಿರುತ್ತೆ ಅಂದರೆ, ತಾನೇ ಮಕ್ಕಳಿಗೆಲ್ಲ ಎಕ್ಸ್ಟ್ರಾ ಮಾಡ್ತಾರೆ. ಅಪ್ಪ ಏನೂ ಮಾಡ್ತಾ ಇಲ್ಲ. ಏನು ಮಾಡೋದು, ನಿಮ್ಮಪ್ಪ ಹಾಗೆ ಹೀಗೆ ಆ ಥರ ಬಾಂಬ್ಗಳನ್ನ ಮಾತ್ರ ಹಾಕೋಕ್ಕೆ ಹೋಗಬೇಡಿ, ದಯವಿಟ್ಟು ಹಾಕಬೇಡಿ. ಆ ಇನ್ಫೆಂಟ್ ಸ್ಟೇಜಲ್ಲಿ ಮಕ್ಕಳಿಗೆ ಏನು ಬರುತ್ತೆ, ಎಲ್ಲ ನಮ್ಮಮ್ಮ ಸರ್, ನಮ್ಮಪ್ಪ ಸರಿ ಇಲ್ಲ, ನಮ್ಮ ಮಗ ಎಲ್ಲ ಬೇಕಾಗ್ತಾನೆ. ಮಾಡಬಾರ್ದು. ಆ ತಾಯಂದಿರ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಅವರು ಒಂದೊಂದು ಮಾಡಬೇಕಾದ್ರೆ ಬಿಡಿಸಿ ಹೇಳಬೇಕು ಮಕ್ಕಳಿಗೆ, ಕಂದ ಇದು ನಿಮ್ಮಪ್ಪನ ಋಣ, ಇದು ನಿಮ್ಮಪ್ಪ ಮಾಡಿದ್ದು, ಇದು ನಿಮ್ಮಪ್ಪ ಕೊಟ್ಟಿದ್ದು ಹೇಳಬೇಕು. ಅದರಲ್ಲಿ ಬೇರೆ ಡೌಗಳು ಇಲ್ಲಿಕೊಂಡು ತಗೊಳಪ್ಪ, ತಗೊಂಡು ಹೋಗಪ್ಪ, ಹೇಳ್ಬೇಡ ಅಪ್ಪನಿಗೆ. ಏನು ಬಿಲ್ಡಪ್ ಕೊಡ್ರಿ ಇದು. ಆ ಗುಣಗಳನ್ನು ಪಕ್ಕಕ್ಕೆ ಇಟ್ಟುಬಿಡಿ. ಆವಾಗ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಸಣ್ಣ ಭಾವ ಬಂದು ಕುತ್ಕೊಂಡ್ಬಿಡುತ್ತೆ ಮೈಂಡಲ್ಲಿ. ಏನು, ಎಲ್ಲ ನಮ್ಮ ತಾಯಿ
ತಾಯಿಗಿನ್ನ ದೇವರಿಲ್ಲ, ಏನು ತಂದೆ ಇದ, ಅವನು ದೇವರ್ರಿ. ಅವನಿದ್ರೆ ತಾಯಿ, ತಾಯಿ ತಂದೆ ಇದ್ದರೆ ನಾವು ನೀವು, ಇದಿಷ್ಟೇ. ಸೊ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್. ಎಲ್ಲೇ ಹೋಗಿ ನೀವು ಮನೆ ಬಿಟ್ಟು ಆಚೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಕೂರಿಸಿ ಕಾಲು ನಮಸ್ಕಾರ ಹಾಕು ಬನ್ನಿ. ಯಾವ ಮೃತ್ಯುವು ನಿಮಗೆ ಅಡ್ಡ ಬರೋದಿಲ್ಲ, ಕ್ಷೇಮವಾಗಿ ಬರ್ತೀವಿ. ಯಾವುದೇ ಉತ್ತಮವಾದ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಕಾಲು ಬಿದ್ದೋಗಿ, ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ. ನಾನು 62 ವರ್ಷದ ಮುದುಕನಾಗಿದ್ದೇನೆ. ಇವತ್ತು ನನ್ನ ತಾಯಾಣೆ ಬೆಳಗ್ಗೆ ಎದ್ದರೆ ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ, ರಾತ್ರಿ ಮನೆ ಬೇಕಾದ್ರೆ ಅಪ್ಪ ಅಮ್ಮನ ಫೋಟೋಕ್ಕೆ ನಮಸ್ಕಾರ, ಎದೆ ಮೇಲೂ ನಮ್ಮ ಅಪ್ಪನ ಹಾಕೊಂಡು. ಇಸ್ ದ ಲವ್ ಐ ಗಿವ್. ಎನಿವೆ, ಒಳ್ಳೆಯದಾಗಲಿ. ಎಲ್ಲ ತಂದೆದಿರಾಗಿರೋರು ಒಂದೇ ಒಂದು ಗುಟ್ಟು ಮತ್ತು ಕಿವಿ ಮಾತನ್ನು ಹೇಳ್ಬಿಡ್ತೀನಿ. ಮಕ್ಕಳುಗಳ ಬೇಜಾರು ಮಾಡಿದ್ರೆ ಐ ಡೋಂಟ್ ಕೇರ್. ಆಸ್ತಿಗಳಿದ್ದರೆ ಸಾಯೋವರೆಗೂ ಯಾರಿಗೂ ಕೊಡಬೇಡಿ ಕಣ್ರಿ, ದಯವಿಟ್ಟು ಕೈ ಮುಗಿತೀನಿ. ಯಾರಿಲ್ಲ, ಮಗ ಬಂದು ಎಷ್ಟೇ ಡ್ರಾಮಾ ಮಾಡಿದ್ರು ಕೊಡಬೇಡಿ, ಎಷ್ಟೇ ಭರತನಾಟ್ಯ ಮಾಡಿದ್ರು ಕೊಡಬೇಡಿ, ಸುಮ್ಮನೆ ನಗ್ತಾ ಇರ್ಬೇಕಂತ ಅಷ್ಟೇ. ವೀಲಲ್ಲಿ ಬರೆದಿಟ್ಟಿರಿ, ನಾನು ಸತ್ತ ನಂತರ ಏದು ಇವನಿದೆ ಮೇಲೆ ಕೂಲಿಸ್ರಿ ಅಂತ ಬರೀರಿ. ಮುಂಚೆ ಏನಾದರೂ ಬರೆದು ಕೊಟ್ರಿ, ತಾಯಿ ತಂದೆಯ ಸೇವೆಯಾಯೋ ಹಾಡುಗಳು ಬಂದ್ಬಿಡ್ತವೆ. ಹುಷಾರ್, ಬಿ ಕೇರ್ಫುಲ್. ನೀವು ನಗ್ಬೇಡ್ರ, ನೀವೇನು ತಂದೆದಿರಾಗ್ಬಿಟ್ಟಿದ್ದೀರಾ, ಇನ್ನೂ ಬೇಗ ಟೈಮ್ ಐತೆ ನಮಗೆ. ದೊಡ್ಡವ್ರಿಗೆ ಹೇಳ್ತಾ ಇದ್ದೀನಿ, ಇದೊಂದು ಮೈಂಡಲ್ಲಿ ಇಟ್ಕೋಬೇಕು. ನನ್ನ ಅನುಭವದ ಮಾತು. ನಮ್ಮ ಚಿಕ್ಕಪ್ಪನ ನೋಡ್ತಾ ಇದ್ದೀನಿ, ಇವತ್ತೆಲ್ಲ ಅವ್ನು ಮಾಡಂಗೆ ಅನುಭವಿಸ್ತಿದ್ದಾನೆ ಪಾಪ. ಎಲ್ಲ ಕೊಟ್ಬಿಟ್ಟು ಅವ್ನು ಹಂಗೆಲ್ಲ ಕೊಡೋಕೆ ಹೋಗಬೇಡಿ. ಹಾಗಾಗಿ ಪ್ರೀತಿನ ಹೃದಯ ತುಂಬ ಕೊಡಿ. ಆಮೇಲೆ ದಯವಿಟ್ಟು ಮದುವೆ ಆದಮೇಲೆ ಸ್ವಲ್ಪ ತಾಯಂದಿರು ತಂದೆಗಳಿಗೆ ಸ್ವಲ್ಪ ಲೈಟಾಗಿ ಬಿ ಪಿಗಳು ರೈಸ್ ಆಗ್ತವೆ. ಹೇಗಿದ್ದ ಗೊತ್ತಾ, ನನ್ನ ಮಗ ನನ್ನ ಬಿಟ್ಟು ಹೋಗ್ತಾ ಇರಲಿಲ್ಲ ಕಣ್ರಿ, ನೋಡಿ ಅವಳು ಬಂದಮೇಲೆ ಇಲ್ಲೇನೆ ಹೋಯ್ತಾವನೆ ಬರೋದು ಎಲ್ಲ ಹೇಳಕ್ಕೆ ಹೋಗಬೇಡಿ. ನೀವು ಹಂಗೆ ಇದ್ದಿದ್ದು, ನಿಮ್ಮ ಮಗನೂ ಮುಂದೆ ಹಂಗೆ ಹೋಗೋದು, ಅವನ ಮಗನೂ ಮುಂದೆ ಹಂಗೆ ಹೋಗೋದು. ಹಾಗಾಗಿ ಆ ಜನ್ರೇಷನ್ ಆಶೀರ್ವಾದ ಮಾಡಿ, ಒಳ್ಳೆ ಮದುವೆ, ಚೆನ್ನಾಗಿರೋ, ಖುಷಿಯಾಗಿರೋ. ಅಪ್ಪದಿರು ಹೇಳ್ಕೊಡೋಕೆ ಎಂಜಾಯ್ ಅನ್ಬೇಕು, ಅನ್ಬೇಡಿ ಪ್ಲೀಸ್. ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು. ನಂದು ಏನೋ ಸ್ವಲ್ಪ ತಪ್ಪು ಬಂದಿದೆ, ಬಾಯಲ್ಲಿ ಕ್ಷಮೆ ಇರಲಿ. ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದ.